ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಇಮೇಲ್ ಅಡ್ರೆಸ್ನ ಯಾವ ಥರ ಆ್ಯಡ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೊಂದು ಹೊಸದಾಗಿ ಇನ್ಸ್ಟಾಗ್ರಾಮ್ನ ಕ್ರಿಯೇಟ್ ಮಾಡಿರ್ತೀರಲ್ವಾ, ಆವಾಗ ನೀವು ಇನ್ಸ್ಟಾಗ್ರಾಮ್ಗೆ ಒಂದು ಇಮೇಲ್ ಐ ಡಿನ ಆ್ಯಡ್ ಮಾಡಿರಲ್ಲ, ನೆಕ್ಸ್ಟ್ ಆ್ಯಡ್ ಮಾಡ್ರಾಯ್ತು ಅಂತ ಹಾಗೆ ಬಿಟ್ಬಿಟ್ಟಿರ್ತೀರಾ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಿಮ್ಮದು ಅಕೌಂಟು ಡಿಲೀಟ್ ಆಗೋಗುತ್ತೆ. ಆವಾಗ ಇದು ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ಜಿಮೇಲ್ ಅಕೌಂಟ್ನ ಆ್ಯಡ್ ಮಾಡಿರ್ತೀರ, ಅದು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಅದ್ರ ಸಲುವಾಗಿ ನಾನು ಇನ್ಸ್ಟಾಗ್ರಾಮ್ಗೆ ಜಿಮೇಲ್ ಐ ಡಿ ಹೇಗೆ ಆ್ಯಡ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಮೇಲೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಲ್ಲಿ ಪ್ರೊಫೈಲ್ ಐಕಾನ್ ಇದೆಯಲ್ಲ, ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಅಕೌಂಟ್ ಸೆಂಟರ್ ಇದೆಯಲ್ಲ, ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಅಲ್ಲೇ ಇರುತ್ತೆ ನಿಮ್ಮದು ಆಪ್ಷನ್. ಇವಾಗ ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರೊಫೈಲ್ ಆ್ಯಂಡ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಮೇಲ್ಗಡೆ ಕಾಣುತ್ತಲ್ವ ಲೋಗೋ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಚೇಂಜ್ ಪಾಸ್ವರ್ಡ್, 2 ಫ್ಯಾಕ್ಟರ್ ಈ ಥರ ಇದೆ. ನೋಡ್ಬೋದು ಇಲ್ಲಿ ಯಾವುದು ಸೆಲೆಕ್ಟ್ ಮಾಡಬೇಕಂದ್ರೆ ಇಲ್ಲಿ ಸೆಕ್ಯೂರಿಟಿ ಚೆಕಪ್ ಇದೆಯಲ್ಲ, ಸೆಕ್ಯೂರಿಟಿ ಚೆಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಇನ್ಫೋ ಅಂತ ಇದೆ. ನೋಡ್ಬೋದು ಇಲ್ಲಿ ಕಾಂಟ್ಯಾಕ್ಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಿಮ್ಮ ಜಿಮೇಲ್ ಅಕೌಂಟ್ ಮತ್ತು ಮೊಬೈಲ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ಬೋದು. ಬೇಕಿದ್ರೆ ಇನ್ನೊಂದು ಮೆಥಡ್ ಕೂಡ ಇದೆ, ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರು ಕೂಡ ಆಗುತ್ತೆ. ಇಲ್ಲಿ ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬೇಕಿದ್ರೆ ನೀವು ಯಾವ ಮೆಥಡ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಪ್ರೊಫೈಲ್ ಮತ್ತು ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆ. ನೋಡ್ಬೋದು ಇಲ್ಲಿ ಕಾಂಟ್ಯಾಕ್ಟ್ ಇನ್ಫೋ ಹಾಗೆ ಡೇಟ್ ಆಫ್ ಬರ್ತ್ ಅಂತ ಇದೆ. ನೋಡ್ಬೋದು ಇಲ್ಲಿ ಕಾಂಟ್ಯಾಕ್ಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ. ನೋಡ್ಬೋದು ಎರಡು ಮೆಥಡ್ ಕೂಡ ಮಾಡ್ಬೋದು ನೀವು, ಯಾವ್ದು ನಿಮಗೆ ಈಸಿ ಆಗುತ್ತೋ ಅದರಿಂದ ನಿಮ್ಗೆ ಕೂಡ ಮಾಡ್ಬೋದು. ಇಲ್ಲಿ ನಾನು ಇವಾಗ ಇಮೇಲ್ ಅಡ್ರೆಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನೋಡ್ಬೋದು ಇಲ್ಲಿ ನಮ್ದು ಇಮೇಲ್ ಅಡ್ರೆಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಂದರೆ ಇಲ್ಲಿ ಇಮೇಲ್ ಅಡ್ರೆಸ್ನ ಡಿಲೀಟ್ ಕೂಡ ಮಾಡ್ಬೋದು. ಇಲ್ಲಿ ಈ ಅಕೌಂಟ್ಗೆ ಈ ಜಿಮೇಲ್ ಅಕೌಂಟ್ ಬೇಕಂದರೆ ಇಟ್ಕೊಳ್ಬೋದು, ಇಲ್ಲಾಂದರೆ ಬೇರೆ ಜಿಮೇಲ್ ಅಕೌಂಟ್ನ ನಾವು ಆ್ಯಡ್ ಮಾಡ್ತೀವಿ ಅಂದರೆ ಆ್ಯಡ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಅಂದರೆ ಮೊದಲು ಇಲ್ಲಿ ಡಿಲೀಟ್ ಮಾಡಬೇಕಾಗುತ್ತೆ ಅಕೌಂಟ್ನ ಆ್ಯಡ್ ಮಾಡ್ಕೊಳ್ಳೋದಾದರೆ. ಮೊದಲು ಇವಾಗ ಇಲ್ಲಿ ಡಿಲೀಟ್ ಮಾಡ್ಕೊಳ್ಳೋಣ ಈ ಜಿಮೇಲ್ ಅಡ್ರೆಸ್ನ. ಇವಾಗ ನೋಡ್ಬೋದು ನಾನು ಡಿಲೀಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ. ಡಿಲೀಟ್ ಇಮೇಲ್ ಅಡ್ರೆಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಇವಾಗ ಡಿಲೀಟ್ ಆಯ್ತು ನಂದು ಇವಾಗ. ಹಾಗೆ ಕ್ಲೋಸ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಇವಾಗ ಕಾಂಟ್ಯಾಕ್ಟ್ ಇನ್ಫೋದಲ್ಲಿ ನಮ್ಮ ಜಿಮೇಲ್ ಅಡ್ರೆಸ್ ಇಲ್ಲ. ಮತ್ತು ಈಗ ಬೇರೆ ಜಿಮೇಲ್ ಅಡ್ರೆಸ್ನ ಯಾವ ಥರ ಆ್ಯಡ್ ಮಾಡ್ಕೊಳ್ಳೋದು ಅಂದರೆ ಇವಾಗ ಆ್ಯಡ್ ನ್ಯೂ ಕಾಂಟ್ಯಾಕ್ಟ್ ಅಂತ ಇದೆ. ನೋಡ್ಬೋದು ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳಕ್ಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಆ್ಯಡ್ ಇಮೇಲ್ ಅಡ್ರೆಸ್ ಅಂತ ಇದೆ. ನೋಡ್ಬೋದು ಇಲ್ಲಿ ಆ್ಯಡ್ ಇಮೇಲ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಎಂಟರ್ ಇಮೇಲ್ ಅಡ್ರೆಸ್ ಅಂತ ಬಂತಲ್ವ, ನಿಮ್ಗೆ ಈ ಅಕೌಂಟ್ಗೆ ಯಾವ ಇಮೇಲ್ ಐ ಡಿನ ಲಿಂಕ್ ಮಾಡಬೇಕಂತ ಇದ್ದೀರೋ ಆ ಇಮೇಲ್ ಐ ಡಿನ ಲಿಂಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ದು ಇವಾಗ ನಿಮ್ಮ ಹತ್ರ ಇರೋ ಇಮೇಲ್ ಐ ಡಿನ ಟೈಪ್ ಮಾಡ್ಕೊಳ್ಳಿ. ನಾವಾಗ ಇಲ್ಲಿ ಇಮೇಲ್ ಐ ಡಿನ ಹಾಕೊಳ್ತೀನಿ. ಇವಾಗ ನಂದು ನೋಡ್ಬೋದು ಇವಾಗ ನನ್ನ ಇಮೇಲ್ ಐ ಡಿನಲ್ಲಿ ನಾನು ಎಂಟರ್ ಮಾಡ್ಕೊಂಡೆ. ಇವಾಗ ಈ ಇಮೇಲ್ ಐ ಡಿ ನಾನು ಈ ಅಕೌಂಟ್ಗೆ ಲಿಂಕ್ ಮಾಡಬೇಕಂತ ಇದೆ, ಅದ್ರ ಸಲುವಾಗಿ ಡಿಲೀಟ್ ಮಾಡ್ಕೊಂಡು ಇವಾಗ ಮತ್ತೆ ಆ್ಯಡ್ ಲಿಂಕ್ ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ಅಂತ ಇದೀರ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಆ ಇಮೇಲ್ ಐ ಡಿಗೆ ಒಂದು ಕೋಡ್ ಬರುತ್ತೆ, ಆ ಕೋಡ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ನಾವು, ಇಲ್ಲಾಂದರೆ ಇದು ಆಗಲ್ಲ. ಆ ಇಮೇಲ್ ಐ ಡಿಗೆ ಒಂದು ಕೋಡ್ ಬರುತ್ತೆ. ನೋಡ್ಬೋದು ನಂದು ಕೋಡ್ ಬಂತು. ಇವಾಗ ಕೋಡ್ ಹಾಕೊಂಡಿದ್ದೀನಿ ನಾನು. ಇವಾಗ ಕೋಡ್ ಅಂತೂ ಹಾಕೊಂಡೆ. ಇವಾಗ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ. ಇಷ್ಟು ಮಾಡಿದ್ರೆ ಗೈಸ್ ನಿಮ್ಮದು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಇಮೇಲ್ ಅಡ್ರೆಸ್ ಲಿಂಕ್ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು ಇವಾಗ ಕ್ಲೋಸ್ ಅಂತ ಕೊಡಿ. ಈ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಮೇಲೆ ನೋಡ್ಬೋದು ಇಲ್ಲಿ ಒಂದು ಇಮೇಲ್ ಅಕೌಂಟ್ ಇವಾಗ ಆ್ಯಡ್ ಆಯಿತು. ಇಷ್ಟು ಮಾಡಿದ್ರೆ ಆಯ್ತು ಗೈಸ್, ನಿಮ್ಮದು ಅಕೌಂಟ್ಗಳು ಸೇಫ್ ಆಗಿರುತ್ತೆ. ಯಾಕಂದರೆ ಅಕಸ್ಮಾತ್ತಾಗಿ ನಿಮ್ಮ ಇನ್ಸ್ಟಾಗ್ರಾಮ್ ಡಿಲೀಟ್ ಆಗೋಯ್ತು ಅಂದರೆ ಜಿಮೇಲಿಂದ ರಿಕವರ್ ಮಾಡ್ಕೊಳ್ಬೋದು.